ಇವತ್ತು ಸಂಜೆ 4 ಗಂಟೆಗೆ ಮಹತ್ವದ ಸಚಿವ ಸಂಪುಟ ಸಭೆ ನಡೆಯುತ್ತೆ. ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಈ ಸಭೆ ಹಮ್ಮಿಕೊಳ್ಳಲಾಗ್ತಾ ಇದೆ. ಕೆಲವು ಮಹತ್ವದ ವಿಷಯಗಳ ಬಗ್ಗೆ ಇವತ್ತಿನ ಸಂಪುಟ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಕರ್ನಾಟಕ ಲೋಕಾಯುಕ್ತ ಕಾಯ್ದೆಗೆ ತಿದ್ದುಪಡಿ ಮಾಡೋದಕ್ಕೆ ನಿರ್ಧಾರ ಮಾಡುವ ಸಾಧ್ಯತೆ ಇದೆ. ಕ್ಯಾಬಿನೆಟ್ನಲ್ಲಿ ತಿದ್ದುಪಡಿ ಬಗ್ಗೆ ಗಂಭೀರವಾಗಿ ಚರ್ಚೆಯಾಗುವ ಸಾಧ್ಯತೆ ಇದೆ. ಇನ್ನು ಗೋಕಾಕ್ನಲ್ಲಿ ಹೊಸ ತಾಲೂಕು ಆಸ್ಪತ್ರೆ ನಿರ್ಮಾಣ ಮಾಡೋದಕ್ಕೂ ಕೂಡ ನಿರ್ಧಾರ ಆಗುವ ಸಾಧ್ಯತೆ ಇದೆ. 40 ಕೋಟಿ ವೆಚ್ಚದ ಯೋಜನೆಗೆ ಒಪ್ಪಿಗೆ ಸಿಗುವ ಸಾಧ್ಯತೆ ಕೂಡ ಇವತ್ತು ಇದೆ ಅಂತ ಹೇಳಲಾಗ್ತಾ ಇದೆ. ಉಪನಗರ ಕಾರಿಡಾರ್ ಯೋಜನೆ ಬಗ್ಗೆ ಇವತ್ತು ಚರ್ಚೆ ಆಗುವ ಸಾಧ್ಯತೆ ಇದೆ. 16,876 ಕೋಟಿ ಪರಿಷ್ಕೃತ ಅಂದಾಜಿಗೆ ಒಪ್ಪಿಗೆ ಸಿಗುವ ಸಾಧ್ಯತೆ ಏನಾದರೂ ಇದೆಯಾ? 6 ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆಗಳ ಉನ್ನತೀಕರಣ, ಇದಕ್ಕೆ ಸುಮಾರು 36 ಕೋಟಿ ವೆಚ್ಚದಲ್ಲಿ ಉನ್ನತಿಗೆ ಒಪ್ಪಿಗೆ ಸಿಗುವ ಸಾಧ್ಯತೆ ಇದೆ. ಸಾಮಾಜಿಕ ಹೊಣೆಗಾರಿಕೆ ನೀತಿಗೆ ಸಮ್ಮತಿ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇವತ್ತಿನ ಸಂಪುಟ ಸಭೆ ತುಂಬಾ ಮಹತ್ವವನ್ನು ಪಡೆದುಕೊಳ್ಳುತ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಯಾಯಿತು, ಜಟಾಪಟಿಗಳಾಯಿತು. ಇದೆಲ್ಲದರ ನಡುವೆ ಈಗ ಬಜೆಟ್ಗೂ ತಯಾರಿ ಆಗ್ತಾ ಇದೆ. ಈಗ ಸಂಪುಟ ಸಭೆ ಕೂಡ ಇವತ್ತು ನಡೀತಾ ಇದೆ. ಹೀಗಾಗಿ ಹಲವಾರು ಮಹತ್ವದ ವಿಚಾರಗಳು ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಯಾವೆಲ್ಲ ವಿಚಾರಗಳು ಇವತ್ತು ಚರ್ಚೆ ಆಗುತ್ತೆ? ಬೆಂಗಳೂರು ಗ್ರಾಮಾಂತರದ 94 ಶಾಲೆಗಳು, ಶಿವಮೊಗ್ಗದ 16 ಶಾಲೆಗಳ ಅಭಿವೃದ್ಧಿ ಪಡಿಸೋದಕ್ಕೆ ಇವತ್ತು ಚರ್ಚೆ ಆಗುತ್ತೆ. CSR ಫಂಡ್ನ ಅಡಿಯಲ್ಲಿ ಅಭಿವೃದ್ಧಿಗೆ ಒಪ್ಪಿಗೆ ಸಿಗೋ ಸಾಧ್ಯತೆ ಇದೆ. 685 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಗೆ ಒಪ್ಪಿಗೆ ನೀಡೋ ಸಾಧ್ಯತೆ ಇದೆ. ನರೇಗಾ ಹೆಸರು ಬದಲಾವಣೆ ಕುರಿತು ಕೂಡ ಇವತ್ತು ಚರ್ಚೆ ಆಗೋ ಸಾಧ್ಯತೆ ಇದೆ. ರಾಮ್ಜಿ ಅಡಿಯಲ್ಲಿ ಅನುಷ್ಠಾನ ಕುರಿತು ಇವತ್ತು ರಾಜ್ಯ ಸಂಪುಟ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಅನುಷ್ಠಾನ ಮಾಡಬೇಕಾ ಅಥವಾ ಬೇಡವಾ ಅನ್ನೋ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಇವತ್ತು ಮಹತ್ವದ ಸಚಿವ ಸಂಪುಟ ಸಭೆ ನಡೆಯುತ್ತೆ 4 ಗಂಟೆಗೆ. ಯಾವೆಲ್ಲ ವಿಚಾರಗಳು ಇವತ್ತು ಚರ್ಚೆ ಆಗುವ ಸಾಧ್ಯತೆ ಇದೆ? ಯಾವೆಲ್ಲ ಮಹತ್ವದ ನಿರ್ಣಯಗಳನ್ನು ರಾಜ್ಯ ಸರ್ಕಾರ ಕೈಗೊಳ್ಳೋ ಸಾಧ್ಯತೆ ಇದೆ ಅಂತ? ಸಂತೋಷ್, ಇವತ್ತು ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಈ ವರ್ಷದ ಮೊದಲ ಸಚಿವ ಸಂಪುಟ ಸಭೆ ಇದು. ಸಂಪುಟ ಸಭೆಯಲ್ಲಿ ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ಆಗತ್ತೆ. ಪ್ರಮುಖವಾಗಿ ಬೆಂಗಳೂರನ್ನ ಕೇಂದ್ರೀಕರಿಸಿಕೊಂಡೇ ಒಂದು ಯೋಜನೆಗೆ, ಬಿಸಿನೆಸ್ ಕಾರಿಡಾರ್ ಯೋಜನೆಯನ್ನು ಪೆರಿಫೆರಲ್ ರಸ್ತೆಗೆ ಈಗಾಗಲೇ ನಿರ್ಧಾರವನ್ನ ಮಾಡಲಾಗಿದೆ. ಅದರ ಒಂದು ಪರಿಷ್ಕೃತ ಅಂದಾಜನ್ನ, ಅಂದ್ರೆ ಜಮೀನುಗಳನ್ನ ಏನ್ ರೈತರ ಭೂಮಿಯನ್ನ ಸ್ವಾಧೀನ ಮಾಡ್ಕೊಳ್ಳಲಾಗತ್ತೆ, ಅದಕ್ಕೆ ಪರಿಹಾರವನ್ನು ಕೊಡಬೇಕಾಗತ್ತೆ. ಆ ಪರಿಹಾರದ ವಿಚಾರದಲ್ಲಿ ಇವತ್ತು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಹಾಗೆ ಮಾದಪ್ಪನಹಳ್ಳಿ ಬಳಿ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ವಿಶ್ವಗುರು ಬಸವಣ್ಣ ಅವರ ಒಂದು ಬೃಹತ್ ಉದ್ಯಾನವನವನ್ನ ನಿರ್ಮಾಣ ಮಾಡೋದಕ್ಕೆ ಇವತ್ತಿನ ಸಂಪುಟ ಸಭೆಯಲ್ಲಿ ಚರ್ಚೆಯಾಗಲಿದೆ. ಬಸವಣ್ಣ ಅವರ ಹೆಸರನ್ನ ಒಂದು ಉದ್ಯಾನವನಕ್ಕೆ ಇಡೋದಕ್ಕೆ ನಿರ್ಧಾರವನ್ನ ಈಗ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಇನ್ಫೋಸಿಸ್ ಫೌಂಡೇಶನ್ ಗ್ರಾಮಾಂತರ ಜಿಲ್ಲೆಯ 4 ತಾಲೂಕುಗಳು, ಹಾಗೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ ಸುಮಾರು 16 ಸರ್ಕಾರಿ ಶಾಲೆ, ಬೆಂಗಳೂರು ಗ್ರಾಮಾಂತರದಲ್ಲಿ 97 ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಒಪ್ಪಿಗೆಯನ್ನ ಕೊಡುವಂತ ಸಾಧ್ಯತೆಗಳಿದೆ. ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನಾಗಿ ಸುಮಾರು 685 ಕೋಟಿ ರೂಪಾಯಿಗಳ ಒಪ್ಪಿಗೆಯನ್ನ ಕೊಡಲಿದೆ. ಇದರ ಜೊತೆಗೆ ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತೆ ಪ್ರೌಢಶಾಲೆಗಳಲ್ಲಿ ಪೀಠೋಪಕರಣಗಳನ್ನ ಖರೀದಿ ಮಾಡೋದಕ್ಕೆ 864 ಲಕ್ಷ, ಅಂದ್ರೆ ಸುಮಾರು 35 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡೋದಕ್ಕೆ ಒಪ್ಪಿಗೆಯನ್ನ ಕೊಡುವಂತ ಸಾಧ್ಯತೆಗಳಿದೆ. ಹಾಗೆ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಪ್ರೌಢಶಾಲಾ ಶಿಕ್ಷಕರ ಸಂಘಕ್ಕೆ ಒಂದು ನಿವೇಶನವನ್ನ ಕೊಡೋದಕ್ಕೂ ಕೂಡ ಇವತ್ತಿನ ಸಂಪುಟ ಸಭೆಯಲ್ಲಿ ಅನುಮತಿಯನ್ನ ಕೊಡಬಹುದು. ಜೊತೆಗೆ ಪ್ರಮುಖವಾದಂತ ವಿಚಾರ ಅಂದ್ರೆ, ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ನರೇಗಾ ಯೋಜನೆಯ ಹೆಸರನ್ನ ಬದಲಾವಣೆ ಮಾಡಿತ್ತು. ರಾಮ್ಜಿ ಅನ್ನುವಂತ ಹೆಸರನ್ನ ಬದಲಾವಣೆ ಮಾಡಿತ್ತು. ಹಾಗಾಗಿ ಇದರ ಬಗ್ಗೆ ಇವತ್ತು ಗಂಭೀರವಾಗಿ ಚರ್ಚೆ ಆಗತ್ತೆ. ಅದನ್ನ ವಿರೋಧಿಸುವಂತ ಒಂದು ನಿರ್ಧಾರವನ್ನ ಇವತ್ತಿನ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಬಹುದು. ಯಾಕೆಂದ್ರೆ ಗಾಂಧಿ ಅವರ ಹೆಸರನ್ನೇ ಬದಲಾವಣೆ ಮಾಡಿ ನೀವು ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರಿಗೆ ಸಿಗ್ತಾ ಇದ್ದಂತಹ ಅವಕಾಶಗಳನ್ನ ಇವತ್ತು ಮಿಸ್ ಮಾಡ್ತಾ ಇದ್ದೀರಿ ಅನ್ನುವಂತಹ ಆರೋಪಗಳನ್ನ ಈಗಾಗಲೇ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದರ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿ ಆ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ.
ಹಾಗೆ ಮುಧೋಳ ಹೊರವರ್ತುಲ ರಸ್ತೆ ನಿರ್ಮಾಣಕ್ಕೆ ಅನುದಾನವನ್ನ ಕೊಡುವಂತ ನಿರ್ಧಾರವನ್ನು ಕೂಡ ಇವತ್ತು ತೆಗೆದುಕೊಳ್ಳಬಹುದು. ಜೊತೆಗೆ ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ಉದ್ಯಮಗಳ ನಿಯಮಿತ ಅದರ ಜೊತೆ ವಿಲೀನಗೊಳಿಸೋದು. ಕರ್ನಾಟಕ ರೇಷ್ಮೆ ಉದ್ಯಮಿಗಳ ನಿಗಮ ಮತ್ತೆ ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ಏನ್ ಸಪರೇಟ್ ಆಗಿದೆ ಅದೆರಡನ್ನು ಕೂಡ ವಿಲೀನ ಮಾಡುವ ಬಗ್ಗೆ ಇವತ್ತಿನ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನ ಮಾಡುವಂತ ಸಾಧ್ಯತೆಗಳಿದೆ. ಹಾಗೆ ಕಾಂಗ್ರೆಸ್ ಕಚೇರಿ ಕಟ್ಟಡಕ್ಕೆ ಸುಮಾರು 6 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನಿವೇಶನವನ್ನ ಗುತ್ತಿಗೆ ಪಡೆಯೋದಕ್ಕೆ ಇವತ್ತಿನ ಸಂಪುಟ ಸಭೆ ಒಪ್ಪಿಗೆಯನ್ನು ಕೊಡಬಹುದು. ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ವಿಧೇಯಕ ಏನಿದೆ ಅದಕ್ಕೂ ಕೂಡ ಇವತ್ತು ಒಪ್ಪಿಗೆಯನ್ನ ಕೊಡುವಂತ ಸಾಧ್ಯತೆಗಳಿದೆ. ಜೊತೆಗೆ ಬೆಂಗಳೂರಿನ ರಾಜೀವ್ ಗಾಂಧಿ ಆಸ್ಪತ್ರೆ ಏನಿದೆ ಆವರಣದಲ್ಲಿ ಎದೆ ರೋಗಗಳ ಆಸ್ಪತ್ರೆ ಆವರಣದಲ್ಲಿ ಸುಮಾರು 10 ಎಕರೆ ಜಮೀನನ್ನ ಅಜೀಮ್ ಪ್ರೇಮ್ಜಿ ಅವರ ಫೌಂಡೇಶನ್ಗೆ ಕೊಡುವಂತ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಬಹುದು. ಯಾಕೆಂದ್ರೆ ಅಂಗಾಂಗ ಕಸಿಯನ್ನ ಮಾಡುವಂತಹ ರಿಸರ್ಚ್ ಸೆಂಟರ್ ಅನ್ನ ಅಲ್ಲಿ ಪ್ರಾರಂಭ ಮಾಡೋದಕ್ಕೆ ಅಜೀಮ್ ಪ್ರೇಮ್ಜಿ ಅವರಿಗೆ ಕೊಡುವಂತ ಯೋಜನೆ, ಇದಕ್ಕೂ ಕೂಡ ಇವತ್ತು ಒಪ್ಪಿಗೆಯನ್ನ ಕೊಡುವಂತ ಸಾಧ್ಯತೆಗಳಿದೆ. ಸಂತೋಷ್, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.